ಇವನ್ 52ನೇ ಪ್ರಶ್ನೆಯನ್ನ ನೋಡೋಣ. ಒಬ್ಬ ವೈದ್ಯರು ಸಾಮರ್ಥ್ಯ -0.5 ಡಿ ಇರುವ ಸರಿಪಡಿಸುವ ಮಸೂರವನ್ನು ಸೂಚಿಸಿದ್ದಾರೆ. ಈ ಮಸೂರದ ಸಂಗಮ ದೂರವನ್ನು ಕಂಡುಹಿಡಿಯಿರಿ. ಇದು ಕೇಂದ್ರೀಕರಿಸುವ ಮಸೂರವೇ ಅಥವಾ ವಿಕೇಂದ್ರೀಕರಿಸುವ ಮಸೂರವೇ? ಕಾರಣ ಕೊಡಿ. ಸೊ ಇಲ್ಲಿ ಸಾಮರ್ಥ್ಯವನ್ನ ಕೊಟ್ಟಿದ್ದಾರೆ. ಸಾಮರ್ಥ್ಯ ಮತ್ತೆ ಸಂಗಮ ದೂರಕ್ಕೆ ಇರುವಂತಹ ಸಂಬಂಧ ಅಂತ ಅಂದ್ರೆ P ಸಮ 1/f. P ಅಂತ ಅಂದ್ರೆ ಮಸೂರದ ಸಾಮರ್ಥ್ಯ, F ಅಂತ ಅಂದ್ರೆ ಸಂಗಮ ದೂರ. ಇಲ್ಲಿ ಸಾಮರ್ಥ್ಯವನ್ನ ಕೊಟ್ಟಿರೋದಕ್ಕೆ ಸೂತ್ರವನ್ನ ನಾವು F ಗೆ ಬರ್ಕೊಂಡ್ರೆ ಅದು 1/P ಅಂತ ಆಗತ್ತೆ. ಸೊ P ಬೆಲೆಯನ್ನ ನಾವು ಆದೇಶಿಸಿದಾಗ F ನ ಬೆಲೆ -2 ಮೀಟರ್ ಅಂತ ಸಿಗತ್ತೆ ನಮ್ಗೆ. ಸೊ ಸಂಗಮ ದೂರ -2 ಮೀಟರ್ ಆಗಿರುತ್ತೆ. ಇನ್ನು ಮಸೂರದ ಸಾಮರ್ಥ್ಯ ಒಂದು ಋಣಾತ್ಮಕ ಅಂಶ ಆಗಿರೋದಕ್ಕೆ ಅಥವಾ ಋಣ ಸಂಖ್ಯೆ ಆಗಿರೋದಕ್ಕೆ ನಾವು ಮಸೂರದ ವಿಧವನ್ನ ನಾವೇನಂತ ಅನ್ಕೊಳ್ಬಹುದು? ವಿಕೇಂದ್ರೀಕರಿಸುವಂತಹ ಮಸೂರ. ಹಾಗಾಗಿ ಇದು ನಿಮ್ನ ಮಸೂರ ಅನ್ನೋದು ನಮ್ಗಿಲ್ಲಿ ಗೊತ್ತಾಗ್ತಾ ಇದೆ. ಸೊ ನಿಮ್ನ ಮಸೂರ ಕೇಂದ್ರೀಕರಿಸುವ ಮಸೂರವೇ ಅಥವಾ ವಿಕೇಂದ್ರೀಕರಿಸುವ ಮಸೂರವೇ ಅಂತ ಅಂದ್ರೆ ವಿಕೇಂದ್ರೀಕರಿಸುವ ಮಸೂರ ಆಗಿದೆ. ಯಾಕೆ ವಿಕೇಂದ್ರೀಕರಿಸುವಂತಹ ಮಸೂರವನ್ನ ಸಜೆಸ್ಟ್ ಮಾಡಿದ್ದಾರೆ ಅಂತ ಅಂದ್ರೆ ನಿಮ್ನ ಮಸೂರ ಒಳಬರುವ ಬೆಳಕಿನ ಕಿರಣಗಳನ್ನ ವಿಕೇಂದ್ರೀಕರಿಸುತ್ತೆ. ಹಾಗೆ ಬೆಳಕಿನ ಕಿರಣಗಳು ಕಣ್ಣನ್ನ ಪ್ರವೇಶಿಸುವ ಮೊದಲು ಹರಡ್ಕೊಬಿಡತ್ತೆ. ವಿಕೇಂದ್ರೀಕರಿಸೋದ್ರಿಂದಾಗಿ ಹರಡ್ಕೊಳ್ಳುತ್ತೆ. ನಂತರ ಪ್ರತಿಬಿಂಬವು ಅಕ್ಷಿಪಟಲದ ಮೇಲೆ ರೂಪುಗೊಳ್ಳೋದಕ್ಕೆ ಅನುವು ಮಾಡಿಕೊಡುತ್ತೆ. ಸರಿಯಾಗಿ ಅಕ್ಷಿಪಟಲದ ಮೇಲೆಯೇ ಪ್ರತಿಬಿಂಬ ಉಂಟಾಗೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ದೂರದ ವಸ್ತುಗಳು ಸ್ಪಷ್ಟ ದೃಷ್ಟಿಯನ್ನ ಸಕ್ರಿಯಗೊಳಿಸುತ್ತೆ. ಅಂದ್ರೆ ದೂರದ ವಸ್ತುಗಳು ಸರಿಯಾಗಿ ಕಾಣುವಂತೆ ಮಾಡುತ್ತೆ. ಹತ್ತಿರ ದೃಷ್ಟಿ ಅಥವಾ ಸಮೀಪ ದೃಷ್ಟಿ ಇರುವಂತಹ ವ್ಯಕ್ತಿಗೆ ಈ ಒಂದು ನಿಮ್ನ ಮಸೂರವನ್ನ ವೈದ್ಯರು ಸೂಚಿಸ್ತಾರೆ.